ಝೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್. ಈ ಸೀರಿಯಲ್ ತುಂಬ ಜನ ಮನಸ್ಸಿಗೆ ಹತ್ತಿರವಾಗಿದೆ. ಇದನ್ನು ನಿರ್ದೇಶನ ಮಾಡಿರೋದು ನವೀನ್ ಕೃಷ್ಣ ಅವರು. ರಾಯರ್ ಭಕ್ತಾದಿಗಳೆಲ್ಲ ಈ ಸೀರಿಯಲ್ನ ಒಂದು ಎಪಿಸೋಡು ಮಿಸ್ ಮಾಡದೆ ನೋಡ್ತಿದ್ದಾರೆ. ನಿಮಗೂ ಈ ಸೀರಿಯಲ್ ಇಷ್ಟವಾಗಿದ್ದರೆ ಗುರು ರಾಘವೇಂದ್ರ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾನಿವತ್ತು ಈ ವಿಡಿಯೋದಲ್ಲಿ ಯಾರೆಲ್ಲ ನಟರು ನಟಿಸಿದ್ದಾರೆ, ಅವರು ನಿಜ ಜೀವನದಲ್ಲಿ ಹೇಗಿದ್ದಾರೆ, ಅವರ ನಿಜವಾದ ಹೆಸರೇನು, ಬನ್ನಿ ತಿಳ್ಕೊಳ್ಳೋಣ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸೀರಿಯಲಲ್ಲಿ ವೆಂಕಟನಾಥನ ಪಾತ್ರ ಅಂದರೆ ರಾಯರ ಪಾತ್ರ. ಈ ಪಾತ್ರಕ್ಕೆ ಹೇಳಿ ಮಾಡಿಸ್ದಂಗಿದ್ದಾರೆ. ಇವರು ತುಂಬ ಜನ ಮನಸ್ಸಿಗೆ ಇಷ್ಟ ಆಗಿದ್ದಾರೆ. ಇವ್ರ ನಿಜವಾದ ಹೆಸರು ಶ್ರೇಯಸ್ ಕಶ್ಯಪ್. ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ. ಇವರೀಗ ಬೆಂಗಳೂರಲ್ಲೇ ಇದ್ದಾರೆ. ಇವರು ವೃತ್ತಿ, ಇವರು ಥಿಯೇಟರ್ ಆರ್ಟಿಸ್ಟು, ಡ್ರಾಮಾ ಆರ್ಟಿಸ್ಟು, ಆಕ್ಟರ್ ಆಗಿದ್ದಾರೆ. ಇವರು BSc ಓದಿದ್ದಾರೆ. ಈ ಸೀರಿಯಲಲ್ಲಿ ಇವರ ಅಭಿನಯ ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರು ಕಮೆಂಟ್ ಮಾಡಿ. ಮತ್ತು ವಿಷ್ಣುವಿನ ಪಾತ್ರ ಅಭಿನಯಿಸ್ತಿರೋದು, ಇವ್ರ ನಿಜವಾದ ಹೆಸರು ಅಮಿತ್ ಕಶ್ಯಪ್ ಅಂತ. ಇವರು ಈ ಮೊದಲು ಕೂಡ ವಿಷ್ಣುವಿನ ಪಾತ್ರ ಅಭಿನಯಿಸಿದ್ರು. ಅದರಲ್ಲಿ ಇವ್ರು ಮಾಡಿದ ಪಾತ್ರ ನೋಡಿ ನಾರಾಯಣನೇ ನೋಡಿದ ಥರ ಆಗ್ತಿತ್ತು. ಇವ್ರನ್ನ ಬಿಟ್ಟರೆ ಇಷ್ಟು ಚೆನ್ನಾಗಿ ಯಾರಿಗೂ ಸೆಟ್ ಆಗಲ್ಲ ಅನ್ನೋ ಜನಗಳ ಮನಸ್ಸಲ್ಲಿ ಬಂದಿತ್ತು ಆ ಸೀರಿಯಲ್ ನೋಡಿ. ಅದಕ್ಕೆ ಇದರಲ್ಲಿನೂ ನೋಡಿ ಅವ್ರನ್ನ ವಿಷ್ಣುವಿನ ಪಾತ್ರಕ್ಕೆ ಅವ್ರನ್ನೇ ಹಾಕ್ಕೊಂಡಿದ್ದಾರೆ. ಇವರು ಮೊದಲು ಮಾಡಿದ ಯಾವ ಸೀರಿಯಲು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ಸೀರಿಯಲಲ್ಲಿ ಮಾಡಿರೋ ಲಕ್ಷ್ಮಿ ಪಾತ್ರ ತುಂಬ ಜನಕ್ಕೆ ಯಾರಂತಲೇ ಗೊತ್ತಿರಲಿಲ್ಲ. ಅದೇದೋ ಫೋಟೋ ಹಾಕಿ ಇವರೇ ಅಂತ ತುಂಬ ಜನ ಹೇಳ್ತಿದ್ರು. ಆದರೆ ಅದೆಲ್ಲ ತಪ್ಪು ಮಾಹಿತಿ. ಈಗ ನಾನು ಫೋಟೋ ಹಾಕಿದ್ದೀನಲ್ಲ, ಇವರೇ ನಿಜವಾದ ಲಕ್ಷ್ಮಿ ಪಾತ್ರ ಮಾಡಿರೋದು. ಇವ್ರ ಹೆಸರು ಸಿರಿ ಪ್ರಹ್ಲಾದ್. ನಾನು ತುಂಬ ಕಡೆ ನೋಡಿದ್ದೆ ಲಕ್ಷ್ಮಿ ಪಾತ್ರಗಳು, ಆದರೆ ಇವ್ರು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಲಕ್ಷ್ಮಿ ಪಾತ್ರಕ್ಕೆ. ನಿಮಗೂ ಆಗ ಅನ್ನಿಸ್ತಿದೆಯಾ? ಮತ್ತು ಇದರಲ್ಲಿ ರಾಯರು ಚಿಕ್ಕ ವಯಸ್ಸಿನ ಪಾತ್ರದಲ್ಲಿ ಮಾಡಿರೋದು. ಈ ಹುಡುಗ ಈಗಾಗಲೇ ತುಂಬ ಸೀರಿಯಲಲ್ಲಿ ಅಭಿನಯ ಮಾಡಿದ್ದಾನೆ. ಮೊದಲು ಡ್ರಾಮಾ ಜೂನಿಯರ್ಸಲ್ಲಿ ಕಾಣಿಸ್ಕೊಂಡಿದ್ರು. ಅದನ್ನು ನೋಡಿ ಆಮೇಲೆ ತುಂಬ ಸೀರಿಯಲ್ ಮಾಡಿದ್ರು. ರಾಮಾಚಾರಿಯಲ್ಲಿ ಅಭಿನಯಿಸಿದ್ದಾರೆ, ಮತ್ತು ಭೂಮಿಗೆ ಬಂದ ಭಗವಂತಲ್ಲಿ ಅಭಿನಯಿಸಿದ್ದಾರೆ. ಅದೇ ರೀತಿ ಇನ್ನೂ ತುಂಬ ಸೀರಿಯಲ್ ಅಭಿನಯಿಸಿದ್ದಾರೆ. ಇವ್ರ ನಿಜವಾದ ಹೆಸರು ಆರ್ಯ ವಿನೋದ್. ಮತ್ತು ರಾಯರು ಭಕ್ತ ಪ್ರಹ್ಲಾದ ಇದ್ದಾಗ ಹಿರಣ್ಯಕಶಿಪು ಪಾತ್ರ ಮಾಡಿದ್ದವರು. ತುಂಬಾ ಚೆನ್ನಾಗಿ ಮಾಡಿದರು. ಎಲ್ರಿಗೂ ತುಂಬ ಇಷ್ಟ ಆಗಿತ್ತು. ಬೇರೆ ಎಲ್ಲ ನೋಡಿದ್ರೆ ಒಂಥರ ಡ್ರಾಮಾ ಅನಿಸುತ್ತೆ, ಆದರೆ ಇದು ರಿಯಲಾಗೇ ಇತ್ತು. ಆದರೆ ಈ ಪಾತ್ರ ಮಾಡಿರೋರು ತುಂಬಾ ದೊಡ್ಡ ಆಕ್ಟರ್. ಇವ್ರ ಹೆಸರು ಚೆಲುವರಾಜ್ ಅಂದ್ಬಿಟ್ಟು. ಇವರು ಮೊದಲನೇ ಫಿಲಮ್ ಮಾಡಿದ್ದು ಶಿವಣ್ಣ ಅವ್ರದ್ದು ಬಜರಂಗಿ 2. ಇವರು ಎತ್ತರ, ಪರ್ಸ್ನಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಚೆಲುವರಾಜ್ ಅನ್ನೋರು ಹಿರಣ್ಯಕಶಿಪು ಪಾತ್ರ ಮಾಡಿದ್ದಾರೆ. ಇನ್ನಿದ್ರಲ್ಲಿ ಕನಕಚಾರ ಅನ್ನೋ ಒಂದು ಪಾತ್ರ ಇದೆ. ಆ ಪಾತ್ರ ಮಾಡಿರೋರ ಹೆಸರು ನಟರಾಜ್ ಅಂದ್ಬಿಟ್ಟು. ಇವ್ರ ಅಭಿನಯನೂ ತುಂಬ ಚೆನ್ನಾಗಿದೆ. ಇವ್ರು ನಿಜವಾಗ್ಲೂ ನೋಡೋದಕ್ಕೆ ಯಾವ ರೀತಿ ಇದೆ ಅಂದ್ಬಿಟ್ಟು ಫೋಟೋಲ್ಲಿ ಹಾಕಿದ್ದೀವಿ ನೋಡಿ. ಇನ್ನು ರಾಘವೇಂದ್ರ ಸ್ವಾಮಿ ಅವ್ರ ತಂದೆ ಪಾತ್ರ ಮಾಡಿರೋದು ತಿಮ್ಮಣ್ಣ ಭಟ್ರು ಪಾತ್ರ ಮಾಡಿರೋದು. ಇವ್ರ ನಿಜವಾದ ಹೆಸರು ಯದು ಶ್ರೇಷ್ಠ ಅಂದ್ಬಿಟ್ಟು. ನಿಜವಾಗ್ಲೂ ನೋಡೋದಕ್ಕೆ ಯಾವ ರೀತಿ ಇದ್ದಾರೆ ಅಂದ್ಬಿಟ್ಟು ಫೋಟೋ ಹಾಕಿದ್ದೀನಿ ನೋಡಿ. ಮತ್ತು ಇದರಲ್ಲಿ ವೀರೇಂದ್ರ ತೀರ್ಥರಾಗಿ ನಟಿಸಿರೋರು. ಇವ್ರ ನಿಜವಾದ ಹೆಸರು ಸಂಜಯ್. ಇವರು ಭರತನಾಟ್ಯಂ ಟೀಚರು. ಇವರು ತುಂಬ ಚಿತ್ರಗಳಲ್ಲಿ ಚಿಕ್ಕ ಹುಡುಗನಿಂದ ನಟಿಸ್ಕೊಂಡ್ಬಂದಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪಿಕ್ಚರು ರಿಲೀಸ್ ಆಗಿತ್ತು. ಅದರಲ್ಲಿ ಅಯ್ಯಪ್ಪ ಪಾತ್ರ ಮಾಡಿದ್ದು ಇವರೇ. ನೀವೆಲ್ಲ ಆ ಚಿತ್ರ ನೋಡಿರ್ತೀರ. ಚಿತ್ರದಲ್ಲಿ ನೋಡಿದರೆ ಕಮೆಂಟಲ್ಲಿ ಹೇಳಿ ನನಗೆ. ಈ ಸೀರಿಯಲಲ್ಲಿ ಬ್ರಹ್ಮನ ಪಾತ್ರ ಮಾಡಿರೋರು. ಇವ್ರ ನಿಜವಾದ ಹೆಸರು ನನಗೇನು ಅಂದ್ಬಿಟ್ಟು ಗೊತ್ತಾಗಲಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವ್ರು ನಿಜವಾಗ್ಲೂ ನೋಡೋದಕ್ಕೆ ಫೋಟೋಲ್ಲಿ ಹಾಕಿದ್ದೀನಿ ನೋಡಿ, ಆ ರೀತಿ ಇದ್ದಾರೆ. ಇನ್ನಿದ್ರಲ್ಲಿ ನಾರ್ದನ್ ಪಾತ್ರ ಮಾಡಿರೋದು. ಇವ್ರ ನಿಜವಾದ ಹೆಸರು ವಿಕ್ರಮ್ ಸೂರಿ. ಇವರು ಆಗ್ಲಿಂದ ಸೀರಿಯಲ್ ಮಾಡ್ಕೊಂಬಂದಿದ್ದಾರೆ. ತುಂಬ ಜನಕ್ಕೆ ಗೊತ್ತಿರ್ತಾರೆ ಇವರು. ನಿಮಗೂ ಗೊತ್ತಾ? ಇನ್ನಿದ್ರಲ್ಲಿ ಸರಸ್ವತಿ ಪಾತ್ರ ಮಾಡಿರೋದು. ಇವರು ನಿಜವಾದ ಹೆಸರು ಧನ್ಯ ದೀಪಿಕಾ. ಇವರು ಕುಲವಧು ಸೀರಿಯಲಿಂದ ಜನಪ್ರಿಯತೆ ಪಡೆದಿದ್ರು, ಎಲ್ರಿಗೂ ಗೊತ್ತಿರುತ್ತೆ. ಇವರು ಇದರಲ್ಲಿ ಸರಸ್ವತಿ ಪಾತ್ರ ಮಾಡಿದ್ದಾರೆ. ಮತ್ತು ಯಾರನ್ನಾದರೂ ಮಿಸ್ ಮಾಡಿದ್ದೀನಾ ಕಮೆಂಟಲ್ಲಿ ತಿಳಿಸಿ. ನಾನು ಕಮೆಂಟೆಲ್ಲ ಓದಿ ಅವ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಲಿ ಮಾಡ್ತೀನಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.